ಇವತ್ತಿನ ದಿನದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ರೀಲ್ಸ್ ಮಾಡಿದರೆ ಸೆಲೆಬ್ರಿಟಿ ಆಗಿಬಿಡ್ತಾರೆ, ಒಂದು ಫೋಟೋ ವೈರಲ್ ಆದ ತಕ್ಷಣ ಸೆಲೆಬ್ರಿಟಿ ಆಗ್ತಾರೆ. ಬಟ್ ಒಂದು ನಿಜವಾದ ಸೆಲೆಬ್ರಿಟಿ ಆಗೋದಕ್ಕೆ ಎಷ್ಟೆಲ್ಲ ಕಷ್ಟ ಇರುತ್ತೆ, ಒಂದು ಕಲಾವಿದೆ ಆಗಬೇಕಂದ್ರೆ ಏನೆಲ್ಲ ಅವರು ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಬಹುಶಃ ಗೌಹರ್ ಜಾನ್ ಅವ್ರ ಲೈಫ್ನ ಓದಬೇಕಿರೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಸ್ಟೇಜಲ್ಲಿ ಎಲ್ಲ ದಿಗ್ಗಜರಿಗೆ ಕೂತ್ಕೊಂಡಿದ್ದಾರೆ. ಬಹುಶಃ ನಾನು ತುಂಬ ಚಿಕ್ಕವಳು, ಏನನ್ನೂ ಮಾತಾಡಲಿಕ್ಕೆ. ಬಟ್ ಅಂದರೂ ನನಗೊಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಟ್ರಾನ್ಸ್ಲೇಟರ್ ಅಂತ ಹೇಳಿ. ಆ ಒಂದು ನಿಟ್ಟಿನಲ್ಲಿ ನನ್ನ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅನ್ನೋದನ್ನು ಶೇರ್ ಮಾಡೋಕ್ಕೆ ನಾನು ಇಷ್ಟಪಡ್ತೀನಿ. ಮೇ ಬಿ 1 year ಬ್ಯಾಕ್ ನಾನು ವಿಕ್ರಮ್ ಸರ್ದೊಂದು ಪಾಡ್ಕಾಸ್ಟ್ ಕೇಳ್ತಾ ಇದ್ದೆ. ಸೊ ಅದರಲ್ಲಿ ಅವ್ರು ಫಸ್ಟ್ ಟೈಮ್, ಐ ಥಿಂಕ್ ನಾನು ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಪಾಡ್ಕಾಸ್ಟ್ ಕೇಳಿದ್ದೀನಿ. ಅದರಲ್ಲಿ ಫಸ್ಟ್ ಟೈಮ್ ಅವರು ಗೌಹರ್ ಜಾನ್ ಅನ್ನೋ ಒಂದು ವ್ಯಕ್ತಿ ಬಗ್ಗೆ ಒಂದು ಪಾಡ್ಕಾಸ್ಟಲ್ಲಿ ಅವ್ರು ಶೇರ್ ಮಾಡಿದರು. ಸೊ ಅವ್ರದನ್ನು ಎಷ್ಟು ಚೆನ್ನಾಗಿ ಆ ವ್ಯಕ್ತಿ ಬಗ್ಗೆ ಹೇಳಿದ್ರು ಅಂದರೆ ನಂಗೆ ಇನ್ನೂ ಅದು ನನ್ನ ಕಣ್ಣಲ್ಲಿ ಕಟ್ಟಿದಂಗಿದೆ, ಆ ವ್ಯಕ್ತಿ ಹೇಗಿದ್ದಿರಬಹುದು ಅಂತ ಹೇಳಿ. ಆ ಪಾಡ್ಕಾಸ್ಟ್ ಕೇಳಿದ ಮೇಲೆ ನನಗೆ ಅನಿಸಿತ್ತು ಆ ವ್ಯಕ್ತಿ ಯಾರು, ಹೇಗಿದ್ದಿರಬಹುದು, ಅವ್ರ ಲೈಫು ಒಂದು ಸಲ ತಿಳ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ. ಬಟ್ ಅನ್ಫಾರ್ಚುನೇಟ್ಲಿ ನನಗೆ ಆ ಬುಕ್ ಓದೋಕ್ಕಾಗಿರಲಿಲ್ಲ. ಬಟ್ ನಾವು AI ಟೀಮ್ ಜಾಯಿನ್ ಆದಮೇಲೆ ನಮ್ಮ ಪ್ರಾಜೆಕ್ಟ್ ಮ್ಯಾನೇಜರ್ ಪವಿತ್ರ ಒಂದು ಸಲ ಕಾಲ್ ಮಾಡಿದರು. ಗೌರಿ, ಈ ಥರ ನಿಮಗೆ ಗೌಹರ್ ಜಾನ್ ಬುಕ್ನ ಅಸೈನ್ ಮಾಡ್ತಾ ಇದ್ದೀವಿ, ಅದನ್ನು ನೀವು AI ಟೂಲ್ದು ಟ್ರಾನ್ಸ್ಲೇಷನ್ ಏನು ಬಂದಿದೆ ಫರ್ದರ್ ನೀವು ಅದನ್ನು ಮಾಡಿಕೊಡ್ಬೇಕು ಅಂತ ಹೇಳಿ. ಬಹುಶಃ ಅವತ್ತು ನನಗಾದಂಥ ಒಂದು ಆಶ್ಚರ್ಯ, ಖುಷಿ ಯಾವತ್ತೂ ಆಗಿರಲಿಲ್ಲ. ಸೊ ದ್ಯಾಟ್ಸ್ ಹೌ ನಾನು ಗೌಹರ್ ಜಾನ್ ವರ್ಕ್ನ ನಾನು ಸ್ಟಾರ್ಟ್ ಮಾಡಿದ್ದು. ಯಾವಾಗ AI ಟ್ರಾನ್ಸ್ಲೇಟ್ ಟೂಲ್ ತೊಗೊಂಡು ಫಸ್ಟ್ ಟೈಮ್ ಟ್ರಾನ್ಸ್ಲೇಟ್ ಆಗಿ ಬಂದಿತ್ತು ನನ್ನ ಹತ್ರ, ಒಂದು ಆಲ್ಮೋಸ್ಟ್ 75-80% ಅಕ್ಯುರೇಸಿನ ಅದು ರೀಚ್ ಮಾಡಿತ್ತು. ಮುಂದೆ ನನ್ನ ಕೆಲಸ ಇದ್ದಿದ್ದೇನಂತ ಹೇಳಿದರೆ, ಎಲ್ಲೆಲ್ಲಿ ಲ್ಯಾಂಗ್ವೇಜ್ನ ಇನ್ನಷ್ಟು ಇಂಪ್ರೂವೈಸ್ ಮಾಡಬಹುದು, ಆ ಕ್ವಾಲಿಟಿನ ಎನ್ಹ್ಯಾನ್ಸ್ ಮಾಡಬಹುದು. ಎಷ್ಟೋ ಸಲ ನಮಗೆ ಭಾಷೆ ಎಲ್ಲಿ ಏನಾಗುತ್ತೆ ಅಂದರೆ ಒಂದೇ ಪದಕ್ಕೆ ಬೇರೆ ಬೇರೆ ಮೀನಿಂಗ್ಸ್ ಇರುತ್ತೆ, ಅದು ಸರಿಯಾದ ವರ್ಡ್ನ ತೊಗೊಂಡಿದ್ದೇನೆ ಇಲ್ವಾ, ಸೊ ಇಲ್ಲಾಂದರೆ ನಾನು ಸರಿ ಮಾಡೋದು, ಇದಿಷ್ಟು ನನ್ನ ಕೆಲಸ ಆಗಿತ್ತು. ಸೊ ಅದಿಷ್ಟನ್ನು ನಾನು ಮುಂದೆ ಮಾಡಿ ಆ ಕೆಲಸನ ಕಂಪ್ಲೀಟ್ ಮಾಡಿ ಕೊಟ್ಟೆ. ಇದರಲ್ಲಿ ಈ ಬುಕ್ಕಿಗೆ ಈ ಥರ ಒಂದು ಕೆಲಸ ಆಗ್ತಿದೆ ಅಂತ ಹೇಳುವಾಗ ತುಂಬ ಜನ ನನಗೆ ಕೇಳಿದರು, ಬಹುಶಃ ಟ್ರಾನ್ಸ್ಲೇಟರ್ಸ್ ಆಗಿರೋ ರೀಪ್ಲೇಸ್ ಆಗ್ತಾರೆ, ನೀನು ಟ್ರಾನ್ಸ್ಲೇಟರ್ ಆಗಿ ವರ್ಕ್ ಮಾಡ್ತಿದ್ಯಾ, ಮುಂದೆ ಹೇಗೆ ಅಂತ ಹೇಳಿ. ಬಟ್ ನನಗೆ ಮೇ ಬಿ ಟೀಮ್ ಜೊತೆಗೆ ಮತ್ತು ಈ ಬುಕ್ಕಿಗಾಗಿ ವರ್ಕ್ ಮಾಡಿದ ಮೇಲೆ ನನಗೆ ಅನಿಸಿದ್ದು ಏನಂತ ಹೇಳಿದರೆ, ಇದು ಟ್ರಾನ್ಸ್ಲೇಟರ್ಸ್ನ ರೀಪ್ಲೇಸ್ ಮಾಡಲ್ಲ, ಬಟ್ ನಮಗೆ ಹೆಲ್ಪ್ ಮಾಡುತ್ತೆ ಅಂತ ಹೇಳಿ. ಯಾಕೆ ಅಂತ ಕೂಡ ನಾನು ಹೇಳ್ತೀನಿ. ಈ ಹಿಂದೆ ನಾನು ವಿಕ್ರಮ್ ಸರ್ದು ವೇಟಿಂಗ್ ಫಾರ್ ಶಿವಕ್ ಅದಕ್ಕೂ ಕೂಡ ನಾನು ವರ್ಕ್ ಮಾಡಿದ್ದೆ. ಅದರಲ್ಲಿ 1 ಚಾಪ್ಟರ್ ಮಾಡೋದಕ್ಕೆ ಆಲ್ಮೋಸ್ಟ್ ನಮಗೆ ಒಂದು 3-4 months ಟೈಮ್ ತೊಗೊಂಡಿತ್ತು. ಅದರಲ್ಲೂ ನನಗೆ ಸಿಕ್ಕಿದ್ದು ಲೀಗಲ್ ಪಾರ್ಟ್. ಆ ಲೀಗಲಲ್ಲಿ ಇಂಗ್ಲೀಷ್ ಲೀಗಲ್ ವರ್ಡ್ಸ್ನ ಕನ್ನಡಕ್ಕೆ ನಾನು ಟ್ರಾನ್ಸ್ಲೇಟ್ ಮಾಡಿಕೊಂಡು ಅರ್ಥ ಮಾಡ್ಕೊಂಡು ಮಾಡುವಾಗ ಮೇ ಬಿ ಐ ಹ್ಯಾಡ್ ಟು ಇನ್ವೆಸ್ಟ್ ಸೋ ಮಚ್ ಆಫ್ ಟೈಮ್. ಬಟ್ ಈ ಒಂದು ಗೌಹರ್ ಜಾನ್ ಬುಕ್ AI ಟೂಲ್ ಟ್ರಾನ್ಸ್ಲೇಟ್ ಮಾಡಿ ಕೊಟ್ಟ ಮೇಲೆ ಬಹುಶಃ ಈಗ ಆಲ್ರೆಡಿ ಸುಬ್ರಹ್ಮಣ್ಯ ಸರ್ ಕೂಡ ಹೇಳಿದರು, 1.5 months ನಾವು ಆ ಇಡೀ ಬುಕ್ದೊಂದು ಕೆಲಸನ ನಮ್ಗೆ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಆಯಿತು. ಇದರಲ್ಲಿ ನಮಗೆ ಫಸ್ಟ್ ಡ್ರಾಫ್ಟ್ ಬರುತ್ತೆ. ಹೀಗಾಗಿ ನಮ್ಗೆ ಇಲ್ಲಾಂದ್ರೆ ಏನಾಗ್ತಿತ್ತು ಅಂದರೆ, ತುಂಬ ನಾವು ನಮ್ಮ ಶ್ರಮ ಮತ್ತು ಸಮಯವನ್ನು ನಾವು ಅನುವಾದಕ್ಕೆ ನಾವು ಕೊಡಬೇಕಾಗ್ತಾ ಇತ್ತು. ಈಗ ನಮಗೆ ಫಸ್ಟ್ ಡ್ರಾಫ್ಟ್ ಸಿಗ್ತಾ ಇದೆ. ನಮ್ಮ ಕೆಲಸ ಆ ಬುಕ್ನ ಇನ್ನೂ ಚೆನ್ನಾಗಿ ಹೇಗೆ ಆಡಿಯನ್ಸ್ಗೆ ರೀಚ್ ಮಾಡಿಸ್ಬಹುದು ಅನ್ನುವಂಥದ್ದು. ಬಹುಶಃ ಆ ನಿಟ್ಟಿನಲ್ಲಿ ಟ್ರಾನ್ಸ್ಲೇಟ್ ಟೂಲ್ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಆ್ಯಂಡ್ ಬಹುಶಃ ಇನ್ನು ಈ ಅನುವಾದದ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಯಾವತ್ತಿಗೂ ನಾಲೆಜ್ ಅನ್ನೋದು ಲೈಕ್ ಫ್ರೀ ಫ್ಲೋ ಆಫ್ ನಾಲೆಜ್ ಇರಬೇಕು. ಯಾವತ್ತಿಗೂ ನಮ್ಮಲ್ಲಿ ಎಷ್ಟೋ ಒಳ್ಳೊಳ್ಳೆ ಬುಕ್ಸ್ ಇದೆ, ಅದು ಕನ್ನಡದಿಂದ ಬೇರೆ ಭಾಷೆಗೆ ಹೋಗಬೇಕು ಆ್ಯಂಡ್ ಬೇರೆ ಭಾಷೆಯಿಂದ ಕನ್ನಡಕ್ಕೆ ಬರಬೇಕು. ನಾನು ಬೇಸಿಕಲಿ ಲಿಟ್ರೇಚರ್ ಸ್ಟೂಡೆಂಟ್. ನಾನು ಇಂಗ್ಲೀಷ್ ಲಿಟ್ರೇಚರ್ ಸ್ಟೂಡೆಂಟ್ ಆಗಿದ್ದರೂ ಕನ್ನಡ ಭಾಷೆಯಲ್ಲಿ ಓದಿದ್ದೇ ಜಾಸ್ತಿ. ಹೀಗಾಗಿ ನನಗೆ ಯಾವತ್ತೂ ಅನಿಸ್ತಿತ್ತು ಬೇರೆ ಭಾಷೆಯಲ್ಲಿರೋ ಪುಸ್ತಕಗಳು ಕನ್ನಡಕ್ಕೆ ಬರಬೇಕು ಅಂತ ಹೇಳಿ. ಬಹುಶಃ ಇವತ್ತು ಆ ಜರ್ನಿಯಲ್ಲಿ ನಾನು ಒಂದು ಪಾರ್ಟ್ ಆಗೋದಕ್ಕೆ ನನಗೆ ಟೀಮ್ ಅವಕಾಶ ಮಾಡಿಕೊಟ್ಟಿದ್ದೆ. ಸೊ ಅದಕ್ಕಾಗಿ ನಾನು ವಿಕ್ರಮ್ ಸರ್ಗೆ, ಸಂದೀಪ್ ಸರ್ ಆ್ಯಂಡ್ ಇಡೀ ನಾವು AI ತಂಡಕ್ಕೆ ನಾನು ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಗೌಹರ್ ಜಾನ್ ಬಗ್ಗೆ ಆಲ್ರೆಡಿ ನೀವು ಆಡಿಯೋ ಕೇಳಿದ್ರಿ, ಆ ವ್ಯಕ್ತಿ ಹೇಗಿದ್ದಾರೆ ಅಂತ ಒಂದು ಅಂದಾಜು ಬಂದಿರುತ್ತೆ. ನಾವು ತುಂಬ ಸಲ ಇವತ್ತಿನ ದಿನದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ, ಒಂದು ರೀಲ್ಸ್ ಮಾಡಿದರೆ ಸೆಲೆಬ್ರಿಟಿ ಆಗಿಬಿಡ್ತಾರೆ, ಒಂದು ಫೋಟೋ ವೈರಲ್ ಆದ ತಕ್ಷಣ ಸೆಲೆಬ್ರಿಟಿ ಆಗ್ತಾರೆ. ಬಟ್ ಒಂದು ನಿಜವಾದ ಸೆಲೆಬ್ರಿಟಿ ಆಗೋದಕ್ಕೆ ಎಷ್ಟೆಲ್ಲ ಕಷ್ಟ ಇರುತ್ತೆ, ಒಂದು ಕಲಾವಿದೆ ಆಗಬೇಕಂದ್ರೆ ಏನೆಲ್ಲ ಅವರು ಚಾಲೆಂಜಸ್ನ ಫೇಸ್ ಮಾಡಬೇಕಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋದಕ್ಕೆ ಬಹುಶಃ ಗೌಹರ್ ಜಾನ್ ಅವ್ರ ಲೈಫ್ನ ಓದಬೇಕಿರೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಬರೀ ಗೌಹರ್ ಜಾನ್ ಅವ್ರ ಲೈಫ್ ಬಗ್ಗೆ ಮಾತ್ರ ಅಲ್ಲ, ಆ ಟೈಮಲ್ಲಿ ಒಂದು ನಮ್ಮ ಕಲಾ ಕ್ಷೇತ್ರ ಹೇಗಿತ್ತು, ನಮ್ಮ ಮ್ಯೂಸಿಕಲ್ ಕ್ಷೇತ್ರ ಹೇಗಿತ್ತು, ಆ್ಯಂಡ್ ಅವ್ರು ಏನೇನೆಲ್ಲ ಚಾಲೆಂಜಸ್ ಫೇಸ್ ಮಾಡಬೇಕಾಗ್ತಿತ್ತು, ಆ್ಯಂಡ್ ಆಲ್ಸೋ ಬ್ರಿಟಿಷ್ ಆಧಿಪತ್ಯದ ಅಡಿಯಲ್ಲಿ ನಮ್ಮ ಕಲಾಕ್ಷೇತ್ರ ಹೇಗೆಲ್ಲ ಸಫರ್ ಆಯಿತು. ಬಹುಶಃ ಇದಿಷ್ಟನ್ನು ಒಂದು ತಿಳ್ಕೊಳ್ಳೋಕ್ಕೆ ನಮ್ಗೆ ಅದರಲ್ಲಿ ಅವಕಾಶ ಸಿಗುತ್ತೆ. ತುಂಬ ವೆಲ್ ರಿಸರ್ಚ್ಡ್ ಬುಕ್ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಬಹುಶಃ ಇಷ್ಟು ಹೇಳಿ ನಾನು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು ಸೋ ಮಚ್.